ಪ್ರಾತಸ್ಮರಣೆಯ ಅಧಿಕ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಹುಣ್ಣಿಮೆ. ಆ ಹುಣ್ಣಿಮೆಯಲ್ಲಿ 15 ಮಂದಿ ಪುರಾಣ ದೇವಿ ಪಾರಾಯಣಕರು ಹೇಳ್ತಕ್ಕಂಥವರು ಕೇಳ್ತಕ್ಕಂಥವರು ಸಾಕಷ್ಟು ಮಂದಿ ನೆರೆದದ. ಅಂಥದ್ರಲ್ಲಿ ಇದು ಯಾವ ತಿಂಗಳಪ್ಪ ಅಂದ್ರೆ ಪುರುಷೋತ್ತಮನ ತಿಂಗಳ, ಪರಮಾತ್ಮ ತಿಂಗಳ, ದೇವಿ ಆರಾಧನೆ ಮಾಡ್ತಕ್ಕಂಥ ಒಂದು ತಿಂಗಳ. ಅದರಲ್ಲಿ ಪೂರ್ಣನಪ್ಪರ ಆಶೀರ್ವಾದದಿಂದ, ಶ್ರದ್ಧಾನಂದಪ್ಪರ ಆಶೀರ್ವಾದದಿಂದ, ನಿಜಗುಣಪ್ಪರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಸುಗಮವಾಗಿ ನಡೆದದ. ಅಂಥ ಒಂದು ಕಾರ್ಯಕ್ರಮದಲ್ಲಿ ಘನಾಧ್ಯಕ್ಷತೆ ನೇತೃತ್ವ ವಹಿಸಿದಂಥ ನಿಜಗುಣಪ್ಪಳ ಪಾದಕ್ಕೂ ಅನಂತ ನಮಸ್ಕಾರ ಸಮರ್ಪಿಸಿ, ವಿದ್ಯಾನಂದಪ್ಪಳ ಪಾದಕ್ಕೂ, ದೇವಿ ಉಪಾಸಕರಾಗಿರ್ತಕ್ಕಂಥ RB ಹುಣಸೆಗಳಿಯೂ, ಕಲ್ಯಾಣ ಶೆಟ್ಟಿಯಲ್ಲಿಯೂ, ಬೀರ್ಲಿಂಗೇಶ್ವರ ಶಾಸ್ತ್ರಿಯಲ್ಲಿಯೂ, ಶಿವಪುತ್ರಪ್ಪ ಶಾಸ್ತ್ರಿಯಲ್ಲಿಯೂ, ನಿಂಗಾನಂದ ಶಾಸ್ತ್ರಿಯಲ್ಲಿಯೂ, ಯೋಗ ಮಾಡ್ತಕ್ಕಂಥ ಅವರಲ್ಲಿಯೂ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾದ ಕೊಟ್ಟಿರ್ತಕ್ಕಂಥ ಗಣ್ಯ ಮಾನ್ಯರಲ್ಲಿಯೂ ತಮ್ಮಲ್ಲಿಯೂ ಅನಂತ ವಂದನೆ ಸಮರ್ಪಿಸಿ ಪುಣ್ಯಾತ್ಮರೇ. ಇವತ್ತು ಶಿವಯೋಗ ಕಾರ ಹುಣ್ಣಿಮೆ, ಅಧಿಕ ಕಾರ ಹುಣ್ಣಿಮೆ. ಇದು ಕಾರ ಹುಣ್ಣಿಮೆ ಯಾಕಿತ್ತು ಅಧಿಕ ಆಗ್ಯದ. ರೈತರ ಒಂದು ಹುಣ್ಣಿಮೆ, ಅದು ಅಧಿಕ ಮಾಸದ ಒಂದು ಹುಣ್ಣಿಮೆ. ಆ ಹುಣ್ಣಿಮೆಯಲ್ಲಿ ಇವತ್ತು ಪುಣ್ಯಕಾಲ, ಸಿದ್ಧಿಕಾಲ, 15 ಮಂದಿ ದೇವಿ ಪುರಾಣ ಅಂತಕ್ಕಂಥದ್ದು ಸಂಗೀತ ಸಮೇತವಾಗಿ ಓದಿ ತಮಗೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ ಪುಣ್ಯಾತ್ಮರೇ. ಇದು ಸುಗಮ ದಿನ. ಇವತ್ತಿನ ದಿನದಲ್ಲಿ ಯಾವ ನಕ್ಷತ್ರ ಎಣಿಸಂಗಿಲ್ಲ, ಯಾವ ಮುಹೂರ್ತ ನೋಡೋಂಗಿಲ್ಲ, ಯಾವ ಪಂಚಾಂಗ ಕೇಳೋಂಗಿಲ್ಲ. ಇದು ಒಂದು ಸುಸಂಧಿ ಸಿದ್ಧಿಯೋಗ. ನೀವೇನಿಲ್ಲಿ ಬಂದು ಕುಂತಿರಲ್ಲ, ಇವತ್ತಿನ ಬಂದಿರತಕ್ಕಂಥ ಒಂದು ಫಲಾನುಭವಿಗಳು, ಎಲ್ಲ ಭಕ್ತರು, ಎಲ್ಲ ಎಷ್ಟೋ ಮಂದಿ ಸ್ವಾಸಿ ತಂದಿದ್ರು ಇವತ್ತು, ಇಡ್ಲಿ ತಂದಿದ್ರು ಇವತ್ತು, ಎಲ್ಲೆಲ್ಲೂ ಬದಾಮಿ ಮಂದಿ ಇಲ್ಲ ಬಂದು ಇಡ್ಲಿ, ದ್ವಾಸೆ, ಚಟ್ನಿ ಎಲ್ಲನೂ ತಂದು ಕಾಸ ಎಲ್ಲ ನೀವು ಅನ್ನ ಭೋಜನ ಉಣಿಸಿರಲ್ಲ. ಆ ಗುರುನಾಥ ನಿಮಗೆ ಅಕ್ಷಯ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಗುರುನಾಥ ಅನ್ನ ಪ್ರಸಾದ ರೂಪಾಗಿರ್ತಕ್ಕಂಥ ನಿಮ್ಮಲ್ಲಿ ನೆಲೆಸಿ ಉಳಿಲಿ. ಯಾಕೆ ಅಪ್ಪನ ಒಂದು ಸಹಬಾಗಿ ಬಂದಿರತಕ್ಕಂಥ ಯೋಗಿಗಳಿಗೆ ತತ್ವಬಲ ಶಿವಗೆ ತುತ್ತು ಪ್ರಸಾದ ಕೊಟ್ಟರೆ ಕೈಲಾಸ ಒತ್ತಿ ಬಿಡೋದು ಸರ್ವಜ್ಞ. ನನಗೆ ಹಂಗೆ ಪರಮಾತ್ಮ ಅಂತಕ್ಕಂಥವು ಇಲ್ಲಿದ್ದು ಯಾರ್ಯಾರು ಏನು ಕೊಡ್ತಾರೆ ಅವ್ರಿಗೆ ಆಶೀರ್ವಾದ ಮಾಡ್ತಾನಂತ ಬರ್ತಾರೆ. ಅಂಥ ಒಂದು ಆಶೀರ್ವಾದ ಪಡ್ಕೊಂಡು ಬಂದಿರ್ತಕ್ಕಂಥ ಎಲ್ಲ ಭಕ್ತರು ಇವತ್ತು ಹೋಗೊಟ್ಟು ಬಂದಿರಲ್ಲ. ಆ ಶ್ರದ್ಧಾನಂದಪ್ಪ ಕಣ್ಣು ಮುಚ್ಚಿ ಕುಂತಿಲ್ಲ, ಸದಾ ಕಾಲದಲ್ಲಿ ನಿಮ್ಮನ್ನು ಕಣ್ಣು ತೆರಕೊಂಡು ಕೊಡಕ್ಕೆ ಕುಂತಾನ. ಅಂಥ ಒಂದು ಸುಸಂಧಿ ಪಡ್ಕೊಂಡ್ರಿ ಪುಣ್ಯಾತ್ಮರೇ. ಇವತ್ತು ನಮ್ಮ ವೆಂಕಣ್ಣವ್ರು ಬಂದಾರ, ನಮ್ಮ ನಿಂಗಾನ ಚಿರುಕೊಪ್ಪದ ನಿಂಗಪ್ಪದವರು ಮತ್ತು ಎಲ್ಲ ನಮ್ಮ ಸರು ಇವತ್ತು ಭಾರಿ ಜನ ಬಂದಾರ ಪುಣ್ಯಾತ್ಮರ. ಪ್ರಸಾದ ಕೊಟ್ಟಾರ. ಅವ್ರಿಗೂ ಭಗವಂತ ಅಂತಕ್ಕಂಥವ ಆರೋಗ್ಯ ಕೊಟ್ಟು ಕಲ್ಯಾಣ ಮಾಡಲಿ. ಮತ್ತು ಅಷ್ಟೇ ಅಲ್ಲ, ನಿಜಗುಣಪ್ಪಳವರ ಆಶೀರ್ವಾದ ಮಾಡಲಿ. ಹೇಳಿದರೆ ನಮ್ಮ ಶ್ರೀದೇವಿಯವ್ರ ಮೊದಲು ಮಾಡಿಕೊಂಡು, ನಮ್ಮ ಸಂಚಾಲಕರ ವಿದ್ಯಾನಂದ ಮೊದಲು ಮಾಡಿಕೊಂಡು, ನಮ್ಮ ಕಲ್ಯಾಣ ಶೆಟ್ಟಿ ಮೊದಲು ಮಾಡಿಕೊಂಡು ಭಾಳ ಚಂದ ಹೇಳಿದರು ದೇವಿ ಬಗ್ಗೆ. ಮೂಕಾಂಬಿಕೆ ಅದಕ್ಕೆ ಅದ ದೇವಿ, ಎಲ್ಲಮ್ಮ ಅದಕ್ಕೆ ಅದ ದೇವಿ, ಬನಶಂಕರಮ್ಮ ಅದಕ್ಕೆ ಅದ ದೇವಿ, ದಾನಮ್ಮ ಅದಕ್ಕೆ ಆಕೆ, ಕೊಲ್ಲಾಪುರ ಮಹಾಲಕ್ಷ್ಮಿ ಅದಕ್ಕೆ ಆಕೆ. ದೇವನೊಬ್ಬ ನಾಮ ಹಲವು. ಕೊಕ್ಕಾಬತ್ತಿ ಕ್ವಾಡಬತ್ತಿ ನಾಡಿಗೆಲ್ಲ ಮತ್ತೊಂದಿಲ್ಲ, ಅವು ಚಿದ್ರೂಪು.
ಅವರ ಚಿಜ್ಯೋತಿಗಳು. ಹಂಗೆ ಎಲ್ಲ ಅದಕ್ಕೆ ಆಕೆ ಕಣ್ಣು ಮುಚ್ಚಿಲ್ಲ, ಆಕೆಗೆ ನೆಲ ಇಲ್ಲ, ಅಣುರೇಣ ತೃಣಕಾಷ್ಟ ಭರಿತವಾಗಿ ಕಲ್ಮನಿ ಮುಳ್ಮನಿ ಬಿಡದೇ ಇರ್ತಕ್ಕಂಥ ಆ ದೇವಿ ಎಲ್ಲರ ಅಂತರಾಳದಲ್ಲಿ ಶೋಭಿಸ್ತಾಳೆ. ಶಿವಶಕ್ತಿ, ಅದಕ್ಕೆ ಶಿವಶಕ್ತಿ ಅಂತಾರೆ, ಚಿಚ್ಚಕ್ತಿ ಅಂತಾರೆ. ಅವು ಶಕ್ತಿಗಳವು. ಆ ಶಕ್ತಿಗಳ ಪೀಠಗಳೇನದಾವಲ್ಲ, ಆಯಾ ಎಲ್ಲೆಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ನಮಸ್ಮರಣೆ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಅವರು ಧ್ಯಾನ ಮಾಡ್ತಾ ಇದ್ದಾರೆ, ಅಲ್ಲಿ ಪ್ರಸನ್ನಾಗಿ ಅಲ್ಲಿ ಆಶೀರ್ವಾದ ಮಾಡ್ತಾರೆ ಅಂತ ಬರ್ತಾರೆ. ಸವದತ್ತಿ ಯಲ್ಲಮ್ಮ ಗುಡ್ಡದಲ್ಲಿ ಉದೋ ಅನ್ಕಂತ ಹೋಗ್ತಾರಲ್ಲ, ಅವ್ರಿಗೆ ಆಶೀರ್ವಾದ ಮಾಡೋಕ್ಕೆ ಆಕೆ ದೇವಿನ. ಅಲ್ಲಿಂದ ಹಳ್ಳಿ ಬನಶಂಕರಿ ಬರ್ತಾರೆ. ಆ ಬನಶಂಕರಿ ಒಂದು ಕಾಸ ಎಷ್ಟೋ ಮಂದಿ ಆರಾಧನೆ ಮಾಡ್ತಾರೆ, ಅಲ್ಲಿ ಅಲ್ಲಿ ಆಶೀರ್ವಾದ ಮಾಡೋಕ್ಕೆ ಆಕೆ. ಅಂತೂ ಇಂತೂ ದೇವರು ಎರಡಲ್ಲ, ಆಶೀರ್ವಾದ ಮಾಡ್ತಕ್ಕಂಥ ಇವ್ರು ಏನಂದ್ರಲ್ಲ ಅವ್ರ ಚಿಜ್ಯೋತಿಗಳು. ಅಂಥ ಒಂದು ಆಶೀರ್ವಾದ ಪಡ್ಕೊಂಡು ಬಂದಿರ್ತಕ್ಕಂಥ ತಾವೆಲ್ಲರೂ ಪುಣ್ಯಾತ್ಮರ ಇದನ್ನು ಗಟ್ಟಿಯಾಗಿ ತಿಳಿಬೇಕು. ಬರ್ದಾರ ಇಲ್ಲ ಅಂತಲ್ಲ. ಭೂಮಿ ಘನವೆಂಬೆನೆ ಆದಿಶೇಷನ ಹೆಡಿಯಲ್ಲಿರ್ಬೋದು. ಇದು ಭೂಮಿ ದೊಡ್ಡದಂತೀರ, ಆದಿಶೇಷನ ಒಂದು ಹೆಡಿಯಲ್ಲಿ ಐತಂತ ಅದು ಭೂಮಿ. ಇದು ಭೂಮಿ ಘನವೆಂಬೆನೆ ಆದಿಶೇಷನ ಹೆಡೆಯಲ್ಲಿರ್ಬೋದು. ಇನ್ನು ಆದಿಶೇಷ ಘನವೆಂಬೆನೆ ಪಾರ್ವತಿಯ ಕಿರಿಬೆರ ಉಂಗುರ ಆಗೈತಂತ. ಪಾರ್ವತಿ ಅವನ ಕೈಯಾಗ ಉಂಗುರ ಆಗೈತಂತ. ಯಾರು? ಆದಿಶೇಷ. ಇನ್ನು ಪಾರ್ವತಿ ಘನವೆಂಬೆನೆ ಪರಮಾತ್ಮ ಅರ್ಧಾಂಗಿನಿ ಆಗಿಳು. ಪರಮಾತ್ಮನ ಒಂದು ಎಡತಡಿ ಮೇಲೆ ಕುಂತಾಳಂತ ಪಾರ್ವತಮ್ಮ. ಇಲ್ಲಿ ಗಂಗಾ ಕುಂತಾಳಂತ, ಇಲ್ಲಿ ಪಾರ್ವತಿ ಕುಂತಾಳ ಅಂತ, ಇಲ್ಲೇ ಸರಸ್ವತಿ ಕುಂತಾಳಂತ. ಯಾರು? ಪರಮಾತ್ಮಲ್ಲಿ. ಗಂಗಮ್ಮನೂ ವಾಜ್ಯಾಗಿಲ್ಲ, ಮತ್ತು ಪಾರ್ವತಮ್ಮನೂ ವಾಜ್ಯಾಗಿಲ್ಲ, ಸರಸ್ವತಿನೂ ವಾಜ್ಯಾಗಿಲ್ಲ. 3 ಮಂದಿ ಹೊತ್ತಾನ ನೋಡವ. ಆವಾಗ ಪರಮಾತ್ಮ ಸಭದಾಗ ಕುಂತಿದ್ನಂತ. ಆವಾಗ ಪಾರ್ವತಿ ಅಂದ್ರೆ, ಪಾರ್ವತಿ ನೀವು ಸ್ವಲ್ಪ ಇಳಿ ಅಂತ. ನಾನು ಆಕಿ ಎಲ್ಲಿ ಆಕಿ ಕುಂತಾಳಲ್ಲ, ಯಾರು? ಗಂಗವ್ವ. ಆಕಿ ನಿಲ್ಸಂದ್ರಂತ ಪಾರ್ವತಿಯವ. ಆಕಿ ಗಂಗವ್ವ ಅಂದ್ರಂತ. ನೀನು ಎದಿ ಮೇಲೆ ಕುಂತಾಳಲ್ಲ, ಯಾರು? ಸರಸ್ವತಿಯವ್ವ. ಆಕಿ ನಿಲ್ಸಂತ ಆಕೆ ಅಂದ್ರಂತ. 3 ಮಂದಿ ಇಳಿಲಿಲ್ಲಂತ. ಇನ್ನೂ ಪರಮಾತ್ಮ ಹೊತ್ಕೊಂಡು ಕುಂತಾನ. ನಮಗೆ ಭಾರ ಆಗಿಲ್ಲ, ಅವಾಗ ಭಾರ ಆಗೈತೆ. ಅಂಥ ಒಂದು ಶಕ್ತಿ ಪೀಠ ಅಂತಕ್ಕಂಥವು ಎಲ್ಲೆಲ್ಲಿ ಇರ್ತಂತ ಹೇಳೋಕ್ಕಾಗೋಲ್ಲ ಪುಣ್ಯಾತ್ಮರ. ಅವು ಶಕ್ತಿ ಪೀಠಗಳು. ಅಂಥ ಶಕ್ತಿ ಪೀಠ ಅಂತಕ್ಕಂಥವು ಇವತ್ತು ನಮ್ಮಲ್ಲಿ ಆಶೀರ್ವಾದ ಮಾಡ್ತಕ್ಕಂಥ ಒಂದು ಶಕ್ತಿ ಎಲ್ಲ ಕಡೆದು 4 ದಿಕ್ಕು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯವ್ಯ, ಇವೆಲ್ಲವೂ ಶಕ್ತಿ ಪೀಠಗಳನ್ನವಲ್ಲ. ಆಯಾ ದಿಕ್ಕಿ ಕುಂತು ಯಾರ್ಯಾರು ಏನು ಬೇಡ್ತಾರೆ ಅದನ್ನು ಭೋಗ ಅಂತ ಕೊಡ್ತಕ್ಕಂಥ ಶಕ್ತಿ ಪೀಠಗಳು ಇವೆಲ್ಲ ಅದಾವ ಅಂತ ಬರ್ದಾರೆ, ವ್ಯಾಸರು ಬರ್ದಾರೆ. ಹಂಗೆ ಆ ಶಕ್ತಿ ಪೀಠಗಳು ಇವತ್ತೇ ನೀವು ಆರಾಧನೆ ಮಾಡಿದಾರಲ್ಲ ಕಂಠಘೋಷವಾಗಿ. 16 ಮಂದಿ ಪುರಾಣಿಕರು ನೋಡ್ಬೇಕು. ಆಗಲೇ ಆ ವೈಭವ ನೋಡಬೇಕು. ಅಲ್ಲಿ 4 ಮಂದಿ ಕುಂತಿದ್ರು, ಇಲ್ಲಿ 12 ಮಂದಿ ಕುಂತಿದ್ರು, ಇಲ್ಲಿ 8 ಮಂದಿ ಕುಂತಿದ್ರು. ಏನು ನೋಡ್ಬೇಕು ಅದು ವೈಭವ. ರಜತಾದ್ರಿಗಿರಿ ಅಂಥ ಒಂದು ವೈಭವ ಸೋಮನ ಕೊಪ್ಪದಾಗ ನೋಡ್ತಕ್ಕಂಥ ಭಾಗ್ಯ ನಿಮಗೆ ಸಿಕ್ಕೈತಿ. ಇವತ್ತು ಸಿಕ್ಕೈತಂತ 2 ಕ್ವಿಂಟಲ್ ಹೋಳಿಗೆಗೆ ಇಲ್ಲ. ಎಷ್ಟು? 2 ಕ್ವಿಂಟಲ್ ಹೋಳಿಗೆ. ಯಾರು ಕೊಟ್ಟಾರ? ದೇವಿನೂ ಕೊಟ್ಟಾಳೆ. ಎದಕ್ಕೆ ಕೊಟ್ಟಾಳೆ? ಇವತ್ತು ಅಧಿಕ ಕಾರುಣ್ಯ ಅಂತ ಕೊಟ್ಟಾಳೆ. ಇವತ್ತು ಅಧಿಕ ಕಾರುಣ್ಯ. ಈ ಅಧಿಕ ಮಾಸದಲ್ಲಿ ಕಾರುಣ್ಯೆಯಲ್ಲಿ ನನ್ನ ಭಕ್ತ ಅಂತಕ್ಕಂಥವ್ರು ಹೋಗೊಟ್ಟು ಬಂದು ಹೇಳೋರು ಅದರ, ಕೇಳೋರು ಅದರ, ಅಡುಗೆ ಮಾಡೋರು ಅದರ. ಎಲ್ಲರಿಗೂ ಅವ್ರು ಏನು ಬೇಡ್ತಕ್ಕಂಥ ಭೋಗ ಕೊಡು ಅಂತಕೊಂಡು ಕಾಸ ಅಲ್ಲಿ ಮ್ಯಾಗಿದ್ದ ಪಾರ್ವತಿಯನ್ನು ಕಳಿಸಾಳೆ. ಇಲ್ಲಿ ಎಲ್ಲಿ? ಸೋಮನ ಕೊಪ್ಪಕ್ಕೆ. ಇವೆಲ್ಲ ಕುಂತಾರಲ್ಲ ಇವರೆಲ್ಲ ಪರಮಾತ್ಮ ಅವತಾರ. ಇವೆಲ್ಲ ನೀವು ಪಾರ್ವತಿ ಅವತಾರ. ನೀವೇನಿದ್ರೆ ನೀವು ಪಾರ್ವತಿಯವರ.
ಇವು ಪರಮಾತ್ಮ ಅವತಾರ. ನೀವು ಏನು ಬೇಕಾದ ಬೇಡ್ರಿ ಹೊತ್ತು ಕೊಡ್ತಾರೆ. ಏನು ಸಂಕಲ್ಪ ಮಾಡ್ತೀರಿ ಕಾಮಧೇನು ಕಲ್ಪವೃಕ್ಷ ಇಲ್ಲಿ ನೆಲೆಸೇತ ಅಂತ ಹೇಳ್ತಾರೆ ಇದು ಪುಣ್ಯಾತ್ಮರು. ಅಂಥ ಒಂದು ಸಗದಲ್ಲಿ ಅಂಥ ಒಂದು ಅಲ್ಲಿ ಜಪಯಜ್ಞ ಕೋಟಿ ಜಪಯಜ್ಞ, ಇಲ್ಲಿ 11 ಮಂದಿ 12-15 ಮಂದಿ ದಿವ್ಯ ಆರಾಧಕರು ಮತ್ತು ಹೇಳ್ತಕ್ಕಂಥ ಒಂದು ಷಟ್ಶಾಸ್ತ್ರಗಳು ಋಗ್ವೇದ ಯಜುರ್ವೇದ ಸಾಮ್ಯ ಅಥರ್ವರೂಪಗಿರ್ತಕ್ಕಂಥ ಒಂದು ವಸ್ತುಶಾಸ್ತ್ರಗಳು ಇವೆಲ್ಲವೂ ಆ ಪರಮಾತ್ಮ ಅಂತಕ್ಕಂಥ ಇಲ್ಲಿ ಕರುಣಶನ ಇಲ್ಲಿ ಇಲ್ಲಿ ವಿಠೋಬ ಚಾಲನಕರು ಎಲ್ಲ ಕುಂತು ಕಾಸ ತಮ್ಮೆಲ್ಲರಿಗೂ ಇವತ್ತು ನಿಮ್ಮ ಕಣ್ಣುಡಿ ಮುಂದೆ ನಿಮ್ಮ ಕಣ್ಣುಡಿ ಕೊಟ್ಟಿದ್ದಾರೆ ಪುಣ್ಯಾತ್ಮರ. ಇದು ನಿಮ್ಮ ವೈಭವ, ನಿಮ್ಮದು ಸುಸಂಧಿ, ನಿಮ್ಮ ಶಿವಯೋಗ. ಇದು ಕಣ್ಣಿಲೆ 1000 ಕಣ್ಣಿಲ್ಲಿ ನೋಡ್ಲಕ್ಕಂಥ ಒಂದು ಸ್ಥಾನ ಇವತ್ತಿನ ಶೋಭಿಸೈತಿನ ಸನ್ಕೊಪ್ಪದಾಗ. ಯಾಕೆ ಶೋಭಿಸೈತಪ್ಪ ಅಂತಂದ್ರೆ 77 ವರ್ಷ ನಾಮಸ್ಮರಣೆ. ಇದು 57ನೇ ವರ್ಷ, 70ನೇ ಸಾಲ 57ನೇ 7 ವರ್ಷದ ನಾಮಸ್ಮರಣೆ ಅಂತಲ್ಲ, ಅದರ ಪ್ರಯುಕ್ತಿದು, ಅದರ ಫಲ ಇದು ಇವತ್ತು ಒದಗಿದ್ದು. ಅಂಥ ಒಂದು ಕಾಮಧೇನು ಕಲ್ಪವೃಕ್ಷ ಅಂತಕ್ಕಂಥದ್ದು ಇವತ್ತು ನೆಲೆಸೈತೆ ಪುಣ್ಯಾತ್ಮರ. ಆ ಕಾಮಧೇನು ಕಲ್ಪವೃಕ್ಷ ಅಂತಕ್ಕಂಥದ್ದು ನಾವೆಲ್ಲೂ ನೆಳ್ಳಿ ಕುಂತ ಕಾಸ ಹೋಳಿಗೆನ ಆಗಲಿ ಅಮೃತ ಆಗಲಿ ಹಣ್ಣಾಗಲಿ ತಿಂದು ನಮ್ಮ ಜನ್ಮ ಸಾರ್ಥಕ ಮಾಡಿಕೊಂಡು ಅಂತ ಹೇಳ್ತಾ ಈ 4 ಮಾಣಿಗೆ ಮುಗಿಸ್ತೀವಿ. ಇನ್ನು ನಿಜಗುಣಿ ಅಪ್ಪ ಅವರು ತಮ್ಮ ಆಶೀರ್ವಾದ ವಚನ ಹೇಳಿದ್ರೆ ನಾವು ಧನ್ಯವಾದಗಳು.